ಜೀವನದಲ್ಲಿ ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ, ಕನಸಿರುತ್ತೆ. ನಾನು ಹಾಗಾಗ್ಬೇಕು, ಹೀಗಾಗ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ. ನಮಗೂ ಒಂದು ಆಸೆ ಇತ್ತು. ಸ್ಟಾರ್ ಆಗ್ಬೇಕು ಅಂತ. ಸೂಪರ್ ಸ್ಟಾರ್ ಆಗ್ಬೇಕಂತ. ನಗ್ತಿರಲ್ರಿ? ಯಾಕೆ ನಂಗೆ ಸ್ಟಾರ್ ಆಗೋ ಮುಖ ಇಲ್ವಾ? ನಾವ್ ಅದಕ್ಕೆ ನಾಲಾಯಕ. ಓಯ್, ನಿಮ್ಗೆಲ್ಲ ತಮಾಷೆ, ನಮಗ್ ಸೀರಿಯಸ್ಸು. ನಮ್ ಕಷ್ಟ ನಿಮ್ಗೆಲ್ಲ ಎಲ್ಲ ಅರ್ಥ ಆಗುತ್ತೇಳಿ. ನನಗೂ ಸ್ಟಾರ್ ಆಗ್ಬೇಕು, ಸೂಪರ್ ಸ್ಟಾರ್ ಆಗ್ಬೇಕು, ನಾಯಕ ನಟ ಆಗ್ಬೇಕು ಅಂತ ಆಸೆ ಇತ್ತು. ಒಂದ್ ಡೈರೆಕ್ಟರ್ನ ಪರಿಚಯ ಮಾಡ್ಕೊಂಡು ಆಡಿಷನ್ನಿಗೆ ಹೋದೆ. ಆಡಿಷನ್ಗೆ ಹೋದೆ. ಆಡಿಷನ್ ಅಲ್ಲಿ ನನ್ನ ಆಕ್ಟಿಂಗ್ ಈ ತರ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಆಕ್ಟಿಂಗ್ ನೋಡಿ ಡೈರೆಕ್ಟರ್ ಫುಲ್ ಸೈಕ್ ಆಗೋದ್ರು. ನಿನ್ನಂತ ಆರ್ಟಿಸ್ಟ್ ನಾನು ನೋಡಿಲ್ಲ ನನ್ನ ಜೀವನದಲ್ಲಿ ಅಂದ್ಬಿಟ್ರು ಲಾಸ್ಟಿಗೆ. ಅದು ನನ್ನ ಕೆಪಾಸಿಟಿ. ನೀವ್ ಅನ್ಕೊಂತಿರ್ಬೋದು, ಏನಂತ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ? ಟ್ಯಾಲೆಂಟ್ ಅಲ್ರಿ, ಟ್ಯಾಲೆಂಟ್ ಕಣ್ರಿ. ಏನ್ರಿ ಟ್ಯಾಲೆಂಟ್ ಅಂತಾರೆ? ದಬ್ಬು. ಏನಂತ ಟ್ಯಾಲೆಂಟ್ ಇದೆ ಇವರಲ್ಲಿ ಅಂತ ನೀವು ಅನ್ಕೋತಿರ್ಬೋದು. ಹೇಳ್ತೀನಿ. ಇವತ್ತಿನ ನನ್ನ ಕಾಮಿಡಿ ಕಂಟೆಂಟ್ ಏನಂದ್ರೆ, ನನ್ನ ಫಸ್ಟ್ ಆಡಿಷನ್ನ ಎಕ್ಸ್ಪೀರಿಯನ್ಸ್ ಹೇಳೋದೇ ಇವತ್ತಿನ ನನ್ನ ಕಾಮಿಡಿ ಕಂಟೆಂಟ್. ಸ್ಟಾರ್ಟ್ ಮಾಡೋಣ. ಒಂದು ಲೈನ್ ಬಿಡ್ದಂಗೆ ಕೇಳಿಸ್ಕೊಳ್ಳಿ. ಒಂದ್ ಲೈನು ಕೂಡ ಇಂಪಾರ್ಟೆಂಟ್. ಪ್ರತಿ ಒಂದು ಕೂಡ ಇಂಪಾರ್ಟೆಂಟ್. ಒಂದ್ ಲೈನ್ ಕೂಡ ಮಿಸ್ ಮಾಡ್ಕೋಬಿಡಿ. ಎಲ್ಲರ ಜೀವನದಲ್ಲಿ ಒಂದಿಷ್ಟು ಜನ ಇರ್ತಾರೆ. ಮಗ, ನೀನ್ ಹೀಗ್ ಮಾಡಿದ್ರೆ ಹಾಗಾಗ್ತೀಯಾ, ನಿನ್ ಮುಂದೆ ಯಾರು ಇಲ್ಲ ಕಣೋ, ನೀನ್ ಹಿಂಗ್ ಮಾಡು ಹಂಗ್ ಮಾಡು ಅಂತ. ನನಗೂ ಒಂದಿಷ್ಟು ಜನ ಹಂಗಂತ ಹೇಳಿದ್ರು. ಅವ್ರ ಮಾತಾಡ್ಕೊಂಡು ಹೋಗಿ, ತುಂಬಾ ಚೆನ್ನಾಗಾಯ್ತು ಮಕ್ಕಕ್ ಮಂಗಳಾರತಿ. ಏನಾಯ್ತಂತ ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಒಂದಿಷ್ಟು ಜನ ಇದ್ರು. ಈ ಮಗ, ನೀನ್ ಸಖತ್ತಾಗಿದ್ಯಾ ಕಣೋ, ನೀನ್ ನೋಡಕ್ ಹೀರೋ ಇದ್ದಂಗಿದ್ಯಾ, ನೀನ್ ಏನಿಲ್ಲ, ನೀನ್ ಫಿಲ್ಮ್ ಇಂಡಸ್ಟ್ರಿ ಕಾಲಿಟ್ಟೆ ಅಂದ್ರೆ ಸಾಕು, ನೀನ್ ಸ್ಟಾರ್ ಕಣ, ನೀನ್ ಬೆಳೆದೆ ಅನ್ಕೋ ಅಂತ. ಏನೇನೋ ಬೇಜಾನ್ ಬಿಲ್ಡಪ್ ಎಲ್ಲ ಕೊಟ್ಟು, ಅದೇನೋ ಅಂತಾರಲ್ಲ, ಹೊಗಳಿ ಅಟ್ಟಕ್ಕೇರ್ಸದಂತ. ನನ್ನ ಅಟ್ಟಕ್ಕಲ್ಲ, ನನ್ನ ಮೇಲೆ ಕಳಿಸ್ಬಿಟ್ರು. ಮೇಲೆ ಕಳ್ಸಿದ್ ನನ್ನ, ಅಟ್ಟಕ್ಕೇರ್ಸಿದಲ್ಲ. ಆಮೇಲೆ ಸರಿ ಆಯ್ತು ಅಂತ ಒಪ್ಕೊಂಡೆ. ನನಗೂ ಏನ್ ಕಮ್ಮಿನಾ, ಮುಂಚೆಯಿಂದ ನನಗೆ ಸಿನಿಮಾ ನೋಡೋ ಹುಚ್ಚು. ಯಾ ರೇಂಜಿಗೆ ಸಿನಿಮಾ ನೋಡ್ತಿದ್ದೆ ಅಂದ್ರೆ, ಒಂದೊಂದಿನ ನಾನು ಟಿವಿ ನೋಡಕ್ ಕೂತ್ರೆ ಟಿವಿ ಇದ್ದಕ್ಕಿದ್ದಂಗೆ ಅದೇ ಆಫ್ ಆಗ್ತಿತ್ತು. ಕರೆಂಟ್ ಹೋಗ್ತಿತ್ತು ಅಂತ ತಿಳ್ಕೊಬೇಡಿ, ಟಿವಿನೇ ಸುಟ್ಟೋಗ್ತಿತ್ತು. ಸರಿ ಆಯ್ತು. ನನಗೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನನಗಿನ್ನೂ ನಮ್ಗೇನಿಲ್ಲ, ನಾನು ನೆಲದ ಮೇಲೆ ನಿಲ್ಲಂಗೆ ಇಲ್ಲ, ಏನ್ ತೇಲಾಡ್ತಿದ್ದೀನಿ ಗಾಳಿಲಿ. ಆ ರೇಂಜಿಗೆ ಖುಷಿ ಆಗ್ಬಿಡ್ತು. ಸರಿ ಆಯ್ತು ಅಂತ ಒಂದಿಷ್ಟು ಜನ ಕಾಸ್ಟಿಂಗ್ ಡೈರೆಕ್ಟ್ರಿಗೆಲ್ಲ ಫೋನ್ ಮಾಡಿ ಆಡಿಷನ್ ಎಲ್ಲೆಲ್ಲಿದೆ ಅಂತ ತಿಳ್ಕೊಂಡು ಬೆಂಗಳೂರಿಗೆ ಬಂದೆ. ಇದೇ ಬೆಂಗಳೂರಲ್ಲಿ ಬಸ್ಸು. ಆಡಿಷನ್ಗೆ ಹೋದೆ. ಆಡಿಷನ್ಗೆ ಹೋಗ್ತೀನಿ. ಒಂದು 30 ಜನ ಕೂತಿದ್ದಾರೆ ನಂತರ ಆರ್ಟಿಸ್ಟು ಆಡಿಷನ್ ಅಟೆಂಡ್ ಮಾಡಕ್ ಬಂದರು. ನಾನು ಅನ್ಕೊಂಡೆ 30 ಜನ ಅಲ್ಲ, 300 ಜನ ಬಂದ್ರೆ ನಾನೇ ಸೆಲೆಕ್ಟ್ ಆಗೋದು, ನಾನೇ ಸ್ಟಾರ್ ಆಗೋದು ಅನ್ಕೊಂಡೆ. ನಾವು ಮೊದಲೇ ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆನ್ಸ್. ಇನ್ನು ಬಿಡ್ತೀವಾ? 30 ಜನ ಅಲ್ಲ, 300 ಜನ ಬಂದ್ರು ನಾನೇ ಸೆಲೆಕ್ಟ್ ಆಗೋದು ಅಂತ. ಅಷ್ಟೊತ್ತಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದ್ರು. ಹಾಯ್ ಸರ್. ಆರ್ಟಿಸ್ಟ್ ಆಡಿಷನ್ಗೆ ಬಂದ್ರ? ಹೌದು ಸರ್. ಒಂದ್ ನಿಮಿಷ ಸ್ಕ್ರಿಪ್ಟ್ ತಗೋಬರ್ತೀನಿ ಅಂತ ಹೋದ್ರು. ಸರಿ ಆಯ್ತು ಅಂತ ಕುತ್ಕೊಂಡೆ. ಕುತ್ಕೊಂಡೆ. ನೋಡಿದ್ರೆ ಚಂದ್ರಪ್ಪ ಸ್ಕ್ರಿಪ್ಟು A4 ಸೈಜ್ ಶೀಟಲ್ಲಿ ತಂದು ಕೊಟ್ರು. ನೋಡ್ತೀನಿ 2 ಪೇಜ್ ಕೊಟ್ಟವ್ರೆ. ನನ್ನ ಕೈಲಿ ಸಾಧ್ಯನಾ? ಅಲ್ಲ, ಸ್ಕೂಲಲ್ಲಿ ಒಂದು 4-5 ಲೈನಿಂದೆ ನನಗೆ ಓದಿ ನೆನ್ಪಿಡ್ಕೊಳಕ್ ಆಗ್ತಿರ್ಲಿಲ್ಲ. ಅದನ್ನೇ ಬ್ಯಾಕ್ ಉಳಿಸ್ಕೊಂಡು ಅದ್ರ ಸವಸನೆ ಬೇಡ ಅಂತ ದನ ಮೇಯಿಸ್ಕೊಂಡಿದ್ದವನು ನಾನು ಹಳ್ಳಿಲಿ. ಏನೋ ನಮ್ಮ ಹುಡುಗರು ಚೆನ್ನಾಗಿದ್ಯಾ, ಹೋಗೋ ಫಿಲ್ಮ್ ಹೋಗೋ ಸ್ಟಾರ್ ಆಗ್ತೀಯಾ ಅಂತ ಹೇಳಿದ್ರು. ನನಗೂ ನೋಡಿದ್ರೆ ಸಿನಿಮಾ ಹುಚ್ಚು ಮುಂಚೆಯಿಂದನೋ. ನೋಡೋಣ ಗೆಲ್ಬೋದೇನಂತ ಬಂದೆ. ಇಲ್ಲಿ ನೋಡಿದ್ರೆ A4 ಸೈಜ್ ಶೀಟಲ್ಲಿ 2 ಪೇಜ್ ಕೊಟ್ಟವ್ರಲ್ಲ, ಹೆಂಗಪ್ಪ ನೆನ್ಪಿಟ್ಕೊಂಡು ಹೇಳೋದಿದನ್ನ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಅದಕ್ಕೂ ಬ್ಯಾಕಪ್ ಇಟ್ಕೊಂಡಿದ್ದೆ. ನಮ್ಮ ಸ್ಕೂಲಲ್ಲಿ ಯಾವಾಗ್ಲೂ ಮಿಸ್ ಹೇಳೋರು, ಸ್ಕೂಲಲ್ಲಿ ಮತ್ತೆ ಕಾಲೇಜಲ್ಲಿ ನಮ್ಮ ಮಿಸ್ಸು. ನೋಡಿ, ನೀವು 1 ಸಲ ಬರೆಯೋದು 10 ಸಲ ಓದೋದಕ್ಕೆ ಸಮ. 1 ಸಲ ಬರೆಯೋದು 10 ಸಲ ಓದೋದಕ್ಕೆ ಸಮ ಅಂತ. ನಾನು ಇವಾಗ ಒಂದು 5 ಸಲ ಬರ್ದೆ ಅಂದ್ರೆ 50 ಸಲ ಓದ್ದಂಗೆ. ಆ ರೇಂಜಿಗೆ ನಾನೇನ್ ದಡ್ಡ ಅಲ್ಲ. 50 ಸಲ ಓದ್ರೂ ಕೂಡ ನೆನ್ಪಿಟ್ಕೊಳ್ದೇ ಇರುವಷ್ಟು ದಡ್ಡ ಏನ್ ನಾನಲ್ಲ. ನನಗೆ ಗೊತ್ತು ನಾನು ಬುದ್ಧಿವಂತನೇ ಅಂತ. ಆ ರೇಂಜಿಗಾರು ಇದೀನಿ ಬುದ್ಧಿವಂತ. ಸರಿ, ನಾನು ಅದಕ್ಕೂ ಕೂಡ ಬ್ಯಾಕಪ್ ಅಂತ ಒಂದು 5 ಪ್ಯಾನ್ ಶೀಟ್ ತಂದಿದ್ದೆ. ಸ್ಟಾರ್ಟ್ ಮಾಡಿದೆ ಬರೆಯಕ್ಕೆ. ನೋಡ್ತೀನಿ ಎಲ್ರು ಅವ್ರು ಇವ್ರಿಗೆ ಆಕ್ಟಿಂಗ್ ಮಾಡಿ ತೋರ್ಸಂತೆ, ಇವ್ರು ಅವ್ರಿಗೆ ಆಕ್ಟಿಂಗ್ ಮಾಡಿ ತೋರ್ಸಂತೆ. ಏನೇನೋ ಮಾಡ್ತಿದ್ದಾರೆ. ನೀವೇನಾದ್ರೂ ಮಾಡ್ಕೊಳ್ಳಿ, ನೀವೆಷ್ಟಾರು ಮಾಡಿ, ನಾನೇ ಯಾವತ್ತು ಸೆಲೆಕ್ಟ್ ಆಗೋದಂತೆ ನನಗೆ ಗೊತ್ತಿತ್ತು. ನನಗೆ ಕಾನ್ಫಿಡೆನ್ಸ್ ಇತ್ತು. ನೋಡೋದು ಬರೆಯೋದು ಬರ್ದೆ. ಆಮೇಲೆ ಎಲ್ಲ ಫುಲ್ಲು ರಿಹರ್ಸಲ್ ಮಾಡ್ಕೊಂಡೆ. ಎಲ್ಲ ನೆನ್ಪು ಮಾಡ್ಕೊಂಡು ಎಲ್ಲ ಬಯಾಟ್ ಮಾಡಿ ಒಂದೊಂದೇ ಲೈನ್ ಹೇಳ್ತಾ ಕೂತ್ಕೊಂಡೆ. ನೋಡಿದ್ರೆ ಎಲ್ಲ ನನ್ನ ನೋಡಿ ನೆಗಾಡ್ತಿದ್ದಾರೆ. ನೆಗಾಡ್ಕೊಂಡ್ಲಿ, ನನಗೆ ನಾನು ಸೆಲೆಕ್ಟ್ ಆಗೋನು, ನಾಳೆ ಅಲ್ಲಿ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ.
ನೆಗಾಡ್ಲಿ, ಎಷ್ಟು ಬೇಕಾದ್ರೆ ನೆಗಾಡ್ಲಿ ಅನ್ಕೊಂಡೆ. ಒಂದು 30 ಜನ ಇದ್ರಲ್ಲ, 30 ಜನದಲ್ಲಿ ಒಂದು 20 ಜನ ಖಾಲಿ ಖಾಲಿ. ನಾನು ಅನ್ಕೊಂಡೆ, ನಾನು ಲೇಟ್ ಆ್ಯಂಡ್ ಲೇಟೆಸ್ಟಾಗಿ ಹೋಗೋಣ ಅಂತ. ಫಸ್ಟಿಗೆ ಹೋಗೋದು ಬೇಡ, ನಾವು ಯಾವತ್ತು ಫಸ್ಟಿಗೆ ಹೋಗಬಾರ್ದು ಅಂತ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದೆ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರು ಬಂದ್ಕೊಂಡು ಬರ್ಬೇಕಂತೆ ಅಂತ ನನ್ನ ನೇಮ್ ಕರೆದ್ರು. ಹೋದೆ. ಹೋದ ತಕ್ಷಣ ಡೈರೆಕ್ಟ್ರು ನನ್ನ ಮೇಲಿಂದ ಕೆಳಗೆ 2 ಸಲ ಆಶ್ಚರ್ಯವಾಗಿ ನೋಡ್ಬಿಟ್ರು. ಬಹುಶಃ ಸೆಲೆಕ್ಟ್ ಆದೆ ಅನ್ಕೊಂತೀನಿ ಅಂತ ನಮಗೆ ಸ್ವಲ್ಪ ಈ ಖುಷಿ ಆಯ್ತು. ರೆಡಿನಪ್ಪ ಅಂದ್ರು. ರೆಡಿ ಸಾರ್ ಅಂದೆ. ಅವಾಗ ಡೈರೆಕ್ಟ್ ಇದ್ದವರು ಒಂದ್ಸಲ ಅಸಿಸ್ಟೆಂಟ್ ಡೈರೆಕ್ಟರ್ ಮುಖ ನೋಡ್ಬಿಟ್ರು. ಹುಡುಗ ಏನು ಈ ರೇಂಜಿಗೆ ಅವನೇ ಅಂತ. ಇಲ್ಲ, ನಾನು ಸೆಲೆಕ್ಟ್ ಆದೆ. ನಾನು ಇವಾಗ ಆಡಿಷನ್ನ ತಗೊಳಲ್ಲ, ಹಿಂಗೆ ಸೆಲೆಕ್ಟ್ ಮಾಡ್ಕೊಬಿಡ್ತಾರೆ ಅಂತ ಅನ್ಕೊಂಡೆ. ಸರಿ ಆಯ್ತಪ್ಪ, ಸ್ಟಾರ್ಟ್ ಮಾಡು ಅಂದ್ರು. ನಾನು ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ಒಂದು ವರ್ಡು ಮಿಸ್ ಮಾಡ್ದಂಗೆ, ಒಂದು ವರ್ಡು ಮಿಸ್ಟೇಕ್ಸ್ ಮಾಡ್ದಂಗೆ ಪಟ 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 ಅಂತ ಎಲ್ಲ ಹೇಳಿ ಮುಗಿಸ್ಬಿಟ್ಟೆ ಒಂದೇ ಉಸಿರಿಗೆ. ಸಖತ್ತಾಗಿ ಹೇಳ್ದೆ. ಅಷ್ಟು ಫಾಸ್ಟ್ ಯಾರು ಹೇಳ್ತಾರೆ? ಹೇಳಿ ಮುಗಿಸ್ಬಿಟ್ಟೆ. ಸರ್ ಹೇಗಿತ್ತು ಸರ್ ಅಂದೆ. ಸರ್ ಅದಕ್ಕಿದ್ದೋರ ಒಂದು ಸ್ಮಾಲ್ ಕನ್ಫ್ಯೂಷನಲ್ಲಿದ್ದೀನಿ, ಇರಪ್ಪ ಒಂದು ನಿಮಿಷ ಅಂದರು. ಹೌದಾ? ಅಲ್ಲಪ್ಪ, ನಾನಿಲ್ಲಿ ಸೆಮಿನಾರ್ ಮಾಡಕ್ಕೆ ಹೇಳ್ತಿದ್ದೀನ ಅಥವಾ ಆಡಿಷನ್ ತೊಗೊಳ್ತಿದ್ದೀನ, ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿದ್ರು. ಹೌದಾ ಸರ್, ಯಾಕೆ ಚೆನ್ನಾಗಿಲ್ಲ ಸರ್ ಅಂದರೆ. ಅಲ್ಲ ಏನಪ್ಪ ನಿಂದು ಆ್ಯಕ್ಟಿಂಗ ಇದು? ಒಂದು ಮಾಡ್ಯುಲೇಷನ್ ಇಲ್ಲ, ಒಂದು ಬಾಡಿ ಲ್ಯಾಂಗ್ವೇಜ್ ಇಲ್ಲ, ಫೇಸ್ ಎಕ್ಸ್ಪ್ರೆಷನ್ ಅಂತೂ ಇಲ್ಲೇ ಇಲ್ಲ, ನಿನಗೆ ಗೊತ್ತೇ ಇಲ್ಲ. ನಿನ್ನ ಯಾರಪ್ಪ ಕಳಿಸಿ ಅಂದರು. ಸರ್ ನಂಗೆ ಗೊತ್ತಿತ್ತು ಸರ್, ನೀವು ಇದೇ ಥರ ಹೇಳ್ತೀರಂತ ನಂಗೆ ಗೊತ್ತಿತ್ತು ಸರ್ ಅಂದೆ. ಸರ್ ಈ ಥರನೂ ಮಾಡಿ ತೋರಿಸ್ಬೋದಂತ ನಾನು ಒಂದ್ಸಲ ಮಾಡಿ ತೋರಿಸ್ತೆ ಸರ್ ನಿಮಗೆ ಅಂತ ಹೇಳಿದೆ. ಏನಪ್ಪ ತಮಾಷೆ ಮಾಡ್ತಿದ್ದೀಯಾ ಅಂದರು. ಇಲ್ಲ ಸರ್, ಇಲ್ಲ, ನಿಜವಾಗ್ಲೂ ನನ್ನ ಆ್ಯಕ್ಟಿಂಗ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಇನ್ನೊಂದು ಚಾನ್ಸ್ ಕೊಡಿ ಸರ್, ಇನ್ನೊಂದು ಚಾನ್ಸ್ ಕೊಡಿ ಸರ್ ಅಂತ ಕೇಳ್ಕೊಂಡೆ. ಇನ್ನೊಂದು ಚಾನ್ಸ್ ಕೊಟ್ಟರೆ ಆಮೇಲೆ ನೀವೇ ನನಗೆ ಸೆಲೆಕ್ಟ್ ಮಾಡ್ಕೊಂಡು ಅಡ್ವಾನ್ಸ್ ಕೂಡ ಕೊಟ್ಟು ಕಳಿಸ್ತೀರಿ ಸರ್ ಅಂದು. ಅದು ಮುಂದಿನ ಮಾತಪ್ಪ. ಆಯ್ತು ಮಾಡಪ್ಪ, ಒಂದು ಚಾನ್ಸ್ ಕೊಡ್ತೀನಿ, ಓಕೆ, ಯಾರಿಗೂ ಕೊಟ್ಟಿಲ್ಲ, ನೀನು ಕೊಡ್ತೀನಿ ಮಾಡು ಅಂದರು. ನಾನೇನೆಲ್ಲ ಮತ್ತೆ ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ಒಂದು ವರ್ಡು ಮಿಸ್ ಮಾಡ್ದಂಗೆ, ಒಂದು ವರ್ಡು ಮಿಸ್ಟೇಕ್ ಮಾಡ್ದಂಗೆ ಪಟ 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 ಅಂತ ಒಂದೇ ಉಸ್ತಿಗೆಲ್ಲ ಹೇಳಿ ಮುಗಿಸ್ಬಿಟ್ಟೆ ಎಲ್ಲದನ್ನು, ಒಂದು ವರ್ಡು ಕೂಡ ಮಿಸ್ ಮಾಡಿಲ್ಲ. ಹೇಳಿದ ತಕ್ಷಣ ಸರ್ ಹೇಗಿತ್ತು ಸರ್ ನನ್ನ ಆ್ಯಕ್ಟಿಂಗ್ ಅಂತ ಕೇಳಿದೆ. ಸಖತ್ತಾಗಿತ್ತಪ್ಪ, ನಿನ್ನಂಥ ಆರ್ಟಿಸ್ಟ್ ನಾನು ನೋಡೇ ಇಲ್ಲಪ್ಪ ಅಂತ ಹೇಳ್ಬಿಟ್ರು. ಅವಾಗ ವಾವ್, ವೆರಿ ನೈಸ್ ಅನ್ಸ್ಬಿಡ್ತು. ನಾನು ನಿಜವಾಗ್ಲೂ ನನ್ನ ಆ್ಯಕ್ಟಿಂಗ್ ಈ ಥರ ಇದೆಯಾ, ನನ್ನಲ್ಲಿ ಈ ರೇಂಜಿಂಗ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆಯಾ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ನಾನು ಏನೋ ತಿಳ್ಕೊಬಿಟ್ಟಿದ್ದೆ, ಸುಮ್ಮನೆ ವೇಸ್ಟ್ ಅನ್ಕೊಬಿಟ್ಟಿದ್ದೆ ನಾನು ಅಂತ. ನಿನ್ನ ರೆಫರ್ ಮಾಡಿರುವಂಥ ಕಾಸ್ಟಿಂಗ್ ಡೈರೆಕ್ಟ್ರು ಯಾರಪ್ಪ ಅಂತ ಕೇಳಿದ್ರು. ಸ್ವಲ್ಪ ಫೋಟೋ ತೋರಿಸು, ಅವ್ರ ಡೀಟೇಲ್ಸ್ ಕೊಡು ಅಂತ ಕೇಳಿದ್ರು. ಎಲ್ಲ ಮೊಬೈಲಿಂದ ತೆಗ್ದೆಲ್ಲ ಫೋಟೋ ಎಲ್ಲ ತೋರಿಸ್ದೆ. ಓಹೋ, ಈ ಮಹಾನ್ ಭಾವನಾ, ಸರಿ ಇವನಿಗೂ ನಿನಗೂ ಯಾವ್ದ್ರಲ್ಲಿ ಹೊಡಿಬೇಕು ಇವಾಗ ಅಂದ್ರು. ನಾವೇನ್ ಮಾಡಿದ್ದೆ ಸರ್ ಅಂತದ್ದು ಅಂತ. ಅಲ್ಲಪ್ಪ, ನಿನಗೆ ಒಂದು ಮಾಡ್ಯುಲೇಷನ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ, ಫೇಸ್ ಎಕ್ಸ್ಪ್ರೆಷನ್ ಅಂತೂ ಗೊತ್ತೇ ಇಲ್ಲ, ಬಾಡಿ ಲ್ಯಾಂಗ್ವೇಜ್ ಇಲ್ಲೇ ಇಲ್ಲ. ನಿನ್ನಂತನ್ನ ಆಡಿಷನಿಗೆ ಕಳಿಸಿದಾರಲ್ಲ, ಅವನಿಗೆ ಏನ್ರ ಹೊಡಿಬೇಕು? ಇವಾಗ ನಿನಗೇನೂ ಗೊತ್ತಿಲ್ಲ, ಮಾಡ್ತಿರೋ ತಪ್ಪು, ನಿನಗೆ ಆ್ಯಕ್ಟಿಂಗ್ ಬರ್ತಾನೆ ಇಲ್ಲ ಅಂತ ನಿನಗೆ ಗೊತ್ತು. ಆದರೂ ಕೂಡ ಇನ್ನೊಂದು ಚಾನ್ಸ್ ಕೊಡಿ ಸರ್, ಇನ್ನೊಂದು ಚಾನ್ಸ್ ಕೊಡಿ ಸರ್, ನಾನು ಹೀಗೇ ಮಾಡ್ತೀರಂತ ಗೊತ್ತಿತ್ತು ಸರ್ ಅಂತ ಬಿಟ್ಟು ಡೈಲಾಗ್ ಹೊಡಿತೀಯಲ್ಲ, ನಿನಗೆ ಯಾವ್ದ್ರಲ್ಲಿ ಹೊಡಿಬೇಕು ಇವಾಗ? ಹಿಂಗೆಲ್ಲ ಡೈಲಾಗ್ ಹೊಡೆದ್ರು. ನನಗೆ ಅವು ನಿಜ ಬೇಜಾರಾಯ್ತು. ಸರ್ ನಿಜ ಹೇಳ್ಬೇಕಂದ್ರೆ ನನಗೆ ಆ್ಯಕ್ಟಿಂಗ್ ಬಗ್ಗೆ ದೇವ್ರನೇ ಏನೂ ಗೊತ್ತಿಲ್ಲ ಸರ್. ನಾನು ಬರೀ ಫಿಲ್ಮ್ ನೋಡ್ಕೊಂಡು ದನ ಮೇಯಿಸ್ಕೊಂಡಿದ್ದಾನೆ ಸರ್. ನನ್ನ ಫ್ರೆಂಡ್ಸ್ ಎಲ್ಲ ಸಖತ್ತಾಗಿದೆಯಾ, ಹೀರೋ ಥರ ಇದೆಯಾ, ನೆಕ್ಸ್ಟ್ ಸ್ಟಾರ್ ನೀನೇ ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ರು ಸರ್, ಹೋಗ್ಲಿ ಅಟ್ಟಿಕ್ಕೇರಿಸ್ಬಿಟ್ರು ಸರ್. ನನಗೆ ಈ ಥರ ಆಗುತ್ತಂತ ಗೊತ್ತಿರಲ್ಲ ಸರ್, ಸುಮ್ಮನೆ ಇಲ್ಲಿ ಬಂದು ಮುಖಕ್ಕೆ ಸಗಣಿ ಹೊಡ್ಸ್ಕೊಂಡಂಗಾಯ್ತು ಸರ್ ಅಂದೆ. ಹೂನಪ್ಪ, ಎಲ್ಲ ನಿಂತರನೇ ಬರೋದು. ಇವತ್ತು ಬಂದಿದ್ರಲ್ಲ ಆಡಿಷನಿಗೆ 30 ಜನ, ಅವರು ಕೂಡ ನಿಂತರನೇ ಬಂದವರು, ಹೀರೋ ಫೀಲಲ್ಲೇ ಬಂದವರು. ಅದಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ, ಹೀರೋಗಳನ್ನೆಲ್ಲ ನೋಡ್ಕೊಂಡು ಬಸ್ ಹತ್ಕೊ ಬಂದ್ಬಿಡ್ತಾರೆ. ಇಲ್ಲಿ ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ, ವಾಪಸ್ ಹೋಗ್ತಾರೆ. ಇವಾಗ ನೀನೇನು ಮಾಡ್ತೀಯಾ, ಇನ್ನೊಂದು ಚಾನ್ಸ್ ಬೇಕಾ ನಿಂಗೆ ಅಂದರು. ಬೇಡ ಸರ್, ನೆಕ್ಸ್ಟ್ ಟೈಮ್ ಆಡಿಷನಿಗೆ ಬಂದ ಬೇಕಾದ್ರೆ ಇನ್ನೊಂದು ಚಾನ್ಸ್ ಕೊಡಿರಂತೆ, ಈಗ ಬೇಡ ಸರ್ ಅಂತ ಹೇಳ್ಕೊಂಡು ಹಂಗೆ ಬಸ್ ಹತ್ಕೊಂಡು ಊರಿಗೆ ಬಂದೆ. ಬಂದು ಆಮೇಲೆ ಏನಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ವಿಚಾರಿಸ್ಕೊಂಡು ಉಗ್ದೆ. ಹೌದೇನ್ರು, ನನ್ನಲ್ಲಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆಯನ್ರು, ಯಾಕ್ರ ಸುಮ್ಮನೆ ನನ್ನ ಮರ್ಯಾದೆ ತೆಗಿಸ್ತಿರಲ್ಲಿ ಕಳಿಸಿ ಅಂತ. ನನ್ನ ಮಕ್ಳಿಗೆ ಬರೇ ತಮಾಷೆ. ಅದಕ್ಕೆ ಇವತ್ತು ಫ್ರೆಂಡ್ಸ್ಗಳು ಏನು ಹೇಳಿದ್ರು ನಾನಂತೂ ಕೇಳಲ್ಲ. ನೀವು ಕೆಲವೊಂದೆಲ್ಲ ತಗೋಬೇಡಿ, ಕೆಲವೊಂದನ್ನು ತಗೊಳ್ಳಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.